ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವರ್ಕಿಂಗ್ ವುಮೆನ್ಸಿಗೆ ಈಸಿಯಾಗಿ ಹಾಗೆಯೇ ಪಟಾಪಟ್ ಅಂತ ಹೇಗೆ ಅಡುಗೆನ ಮಾಡಿಕೊಂಡು ಅಡುಗೆ ಮನೆಯಿಂದ ಹೊರಗೆ ಬರೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಮಿಸ್ ಮಾಡ್ದಲೆ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರನ್ನ ಕುಡಿತೀನಿ. ಅದಾಗಿದ ತಕ್ಷಣ ಇಮಿಡಿಯೇಟಾಗಿ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಟೈಮಲ್ಲಿ ಎಷ್ಟು ಟೈಮ್ ಇದ್ರೂ ಸಾಲದು ಅನಿಸುತ್ತೆ. ಸೊ ಫಟಾಫಟ್ ಅಂತ ಅಡುಗೆನ ಮಾಡ್ಕೋಬೇಕಾಗುತ್ತೆ. ನಾನಿವತ್ತು ಇಲ್ಲಿ ಪಾಲಕ್ ಪರೋಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 5 ಲೀಟರ್ ಕುಕ್ಕರ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಕೆಳಗಡೆ ಫಸ್ಟು ನಾನು ರೈಸ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸಿಪ್ಪೆ ತೆಗೆದು ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಕಡೆ ನಾನು ಬೀನ್ಸ್ದು ಕ್ಯಾರೆಟ್ನ ಸ್ಟೀಮ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೀವು ಈ ಥರ ಏನು ಬೇಕಾದರೂ ಇಟ್ಕೋಬೋದು. ಒಂದೇ ಸಲಿಗೆ ಪಟ್ಟ ಅಂತ ಆಗೋಗ್ಬಿಡತ್ತೆ. ಇದನ್ನು ಹೈ ಫ್ಲೇಮಲ್ಲಿ ನಾನು ಒಂದು 3 to 4 ವಿಷಲ್ಸ್ನ ಹಾಕಿಸ್ಕೊಳ್ತಾ ಇದ್ದೀನಿ. ಆ ಕಡೆ ಕುಕ್ಕರ್ನ ವಿಜಿಲ್ ಹಾಕೋದಕ್ಕೆ ಇಟ್ಬಿಟ್ಟು ಈ ಕಡೆ ಪಾಲಕ್ ಸೊಪ್ಪು ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೆ. ಸೊ ಅದನ್ನು ತೆಗೆದ್ಬಿಟ್ಟು ನಾನು ಗ್ರೈಂಡ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಯಾವುದೇ ಸೊಪ್ಪುಗಳನ್ನು ಬೇಯಿಸ್ಕೊಂಡು ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡು ನೀವು ಪರೋಟಾನ ಮಾಡಿಕೊಟ್ರೆ ಮಕ್ಕಳಿಗಂತೂ ಒಳ್ಳೆ ಬ್ರೇಕ್ಫಾಸ್ಟು ಲಂಚ್ ಅಂತಲೇ ಆಗುತ್ತೆ. ಹಾಗೆಯೇ ಲಂಚ್ ಬಾಕ್ಸಿಗೆ ಒಂದು ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಸೊಪ್ಪನ್ನ ಎಲ್ಲ ಹಾಕ್ಕೊಂಡು ನೀರನ್ನ ನಾನು ವೇಸ್ಟ್ ಮಾಡಲ್ಲ, ಅದನ್ನು ಹಾಗೆ ಇಟ್ಕೊಳ್ತೀನಿ. ಈ ಕಡೆ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನಾದರೂ ಹಾಕೋಬೋದು. ಮಕ್ಕಳು ತುಪ್ಪ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದರೆ ಇದಕ್ಕೆ ನೀವು ತುಪ್ಪ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೋದು. ಫಸ್ಟು ಉಪ್ಪು ಎಣ್ಣೆನ ಗೋಧಿ ಹಿಟ್ಟು ಜೊತೆ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಪಾಲಕ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಷಿಯೆಂಟ್ಸು, ಫೈಬರ್ಸು, ವಿಟಮಿನ್ಸನ್ನು ಸಿಗುತ್ತೆ. ಹಾಗಾಗಿ ಕೊಟ್ಟರೆ ಅವರು ತಿನ್ನೋದಕ್ಕೂ ಇಷ್ಟಪಡೋದಿಲ್ಲ. ಸೊ ಈ ಥರ ಅಡುಗೆ ಮಾಡೋವಾಗಲೇ ನೀವು ಪ್ಲ್ಯಾನ್ ಮಾಡಿಕೊಂಡು ಕೊಡೋದ್ರಿಂದ ಮಕ್ಕಳು ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರಲ್ಲೂ ಡೈಲಿ ಒಂದು ಸೊಪ್ಪು ಕೊಟ್ಟರೆ ಮಕ್ಕಳಿಗೆ ತುಂಬ ಫೈಬರ್ ಕಂಟೆಂಟ್ ಸಿಗುತ್ತೆ, ಹಾಗೆ ಕಬ್ಬಿಣದ ಅಂಶನೂ ಸಿಗುತ್ತೆ. ಸೊ ಹಾಗಾಗಿ ಈ ಥರ ನಾನು ಪ್ಲ್ಯಾನ್ ಮಾಡಿ ಅಡುಗೆನ ಮಾಡ್ತೀನಿ. ಸೊ ಈಗ ಉಳಿದಿರೋ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನ ಈ ಥರ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀನಿ. ಯಾಕಂದರೆ ಸ್ಟಫಿಂಗ್ ಮಾಡಿ ಪರೋಟ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಹಿಟ್ಟು ನೆನ್ಕೊಳ್ಳೋದಕ್ಕೆ ಅಂತ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ನಾನು ಇಲ್ಲಿ ದಾಳಿಂಬ್ರೆನ ಕೊಡ್ತಾ ಇದ್ದೀನಿ. ನಾನು ದಿನಕ್ಕೆ ಒಂದು 2-3 ಥರ ಹಣ್ಣುಗಳ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ದರ್ಶಿಲ್ಗೂ ಕೂಡ ಫ್ರೂಟ್ಸ್ ತಿನ್ನೋದಕ್ಕೆ ತುಂಬ ಇಷ್ಟ. ಅವನು ಫ್ರೂಟ್ಸ್ನ ಇಷ್ಟಪಟ್ಕೊಂಡೇ ತಿಂತಾನೆ. ಹಾಗಾಗಿ ಹಣ್ಣುಗಳ್ನ ಸ್ವಲ್ಪ ಜಾಸ್ತಿಯಾಗಿ ಕೊಡ್ತೀನಿ ನಾನು. ಇವತ್ತು ನಾನು ದಾಳಿಂಬ್ರೆ ಹಣ್ಣನ್ನು ಕೊಡ್ತೀನಿ. ಹಾಗೆ ಸೀಸನಲ್ ಫ್ರೂಟ್ಸ್ನ ನಾನು ಸ್ವಲ್ಪ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಕೆಲವರು ಅದು ಕೊಟ್ಟರೆ ಶೀತ ಆಗುತ್ತೆ, ಇದು ಕೊಟ್ಟರೆ ಕೆಮ್ಮಾಗುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಆದರೆ ಹಣ್ಣುಗಳಲ್ಲಿ ನಾನು ಸೀಸನಲ್ ಫ್ರೂಟ್ಸ್ನ ಕೊಟ್ಟರೆ ಮಕ್ಕಳಿಗೆ ಯಾವುದೇ ರೀತಿ ಆ ಥರ ತೊಂದರೆ ಆಗಲ್ಲ. ನಾನು ಡಾಕ್ಟ್ರ್ ಹತ್ರ ಕೂಡ ಇದನ್ನು ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ದಾಳಿಂಬ್ರೆಯಲ್ಲಿ ತುಂಬಾ ಔಷಧಿ ಹೊಡೆದಿರ್ತಾರೆ. ಹಾಗಾಗಿ ಅದನ್ನು ಹೆಚ್ಚಿಬಿಟ್ಟು ಉಪ್ಪು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಇಡ್ತೀನಿ. ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಇಟ್ಟಿದ್ನಲ್ಲ ಅದು ಕೂಡ ವಿಜಿಲ್ ಆಯಿತು. ಈ ಕಡೆ ಪರೋಟಾಗೆ ಬೇಕಾಗಿದ್ದನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಟಾಪಟ ಅಂತ ಒಂದೊಂದು ಮೇಲೆ ಒಂದು ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಬೆಳಿಗ್ಗೆ ಹೊತ್ತು. ಇಲ್ಲದೆ ಹೋದರೆ ನಮಗೆ ಟೈಮ್ ಸಿಗೋದೇ ಇಲ್ಲ ಬೇರೆದಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಕುಕ್ಕರು ವಿಜಿಲ್ ಆಯಿತು ಅಲ್ವಾ. ಸೊ ಅದನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟು ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ ಪೊಟ್ಯಾಟೊ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ. ಫಸ್ಟು ಏನು ನೀವು ಸ್ಟೀಮ್ ಮಾಡೋದಕ್ಕೆ ಯಾವುದೇ ವೆಜಿಟೇಬಲ್ಸ್ನ ಕೂಡ ಇಟ್ಕೋಬೋದು. ಡಯಟ್ ಮಾಡೋರ್ಗೂ ಕೂಡ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆಲೂಗಡ್ಡೆನೂ ಕೂಡ ಕರೆಕ್ಟಾಗಿ ಬೆಂದಿತ್ತು. ರೈಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ರೈಸ್ ಸ್ವಲ್ಪ ಮೆತ್ತಗೆ ಆಗಬೇಕು ಅಂದರೆ ನೀವು 3 ಲೋಟ ನೀರನ್ನು ಹಾಕೋಬೇಕಾಗತ್ತೆ. ಫಸ್ಟು ನೀವು ಕುಕ್ಕರಲ್ಲಿ ರೈಸ್ ಇಡಬೇಕು ಅಂದರೆ ಕೆಳಗಡೆ ಫಸ್ಟು ನೀವು ರೈಸ್ನ ಇಟ್ಟರೆ ಒಳ್ಳೆಯದು. ನೋಡಿ ವೆಜಿಟೇಬಲ್ಸ್ ಕೂಡ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ರೈಸ್ ಕೂಡ ಅಷ್ಟೇ ಸಾಫ್ಟಾಗಿ ಆಗಿರುತ್ತೆ. ಮಕ್ಳಿಗೆ ಕೊಡಬೇಕು ಅಂದರೆ ಅನ್ನ ಸ್ವಲ್ಪ ಮೆತ್ತಗಿದ್ರೆ ಒಳ್ಳೆಯದು. ನೀವು ನೋಡ್ತಾ ಇರ್ಬೋದು ನೋಡಿ
ಹಂಗೇನೆ ಸ್ಮ್ಯಾಶ್ ಆಗೋಗುತ್ತೆ. ಸ್ವಲ್ಪ ಉದುರು ಬೇಕು ಅಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಆಲೂಗಡ್ಡೆನೂ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸಿಪ್ಪೆ ತೆಗೆದು ಇಡೋದ್ರಿಂದ ಬೇಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಬಿಸಿದ್ರಲ್ಲಿ ಸಿಪ್ಪೆ ತೆಗೆಯೋದಕ್ಕೆ ಅದು ಕೂಡ ಟೈಮ್ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಸ್ಮ್ಯಾಶ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ದರ್ಶಿಲ್ಗೆ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಆಗಲೇ ತೊಳೆದು ನೆನೆ ಹಾಕಿಟ್ಟಿದ್ನಲ್ಲ, ಅದನ್ನು ಸ್ಟ್ರೈನರ್ಗೆ ಹಾಕಿ ಇಟ್ಟಿದ್ದೆ ದಾಳಂಬ್ರೆನ ಕೊಡ್ತಾ ಇದ್ದೀನಿ. ದಾಳಂಬ್ರೆಯಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ, ಹಾಗೆ ಬ್ಲಡ್ಗೂ ಇಂಪ್ರೂವ್ ಆಗೋದಕ್ಕೆ ಒಳ್ಳೆಯದು. ಜೊತೆಗೆ ಒಂದು ನಟ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನಾನಿವತ್ತು ಪಿಸ್ತಾನ ಹಾಕಿದ್ದೆ. ಇದು ಜೊತೆಗೇನೆ ನಂದು ದರ್ಶಿಲ್ದು ಸ್ನ್ಯಾಕ್ಸ್ ಬಾಕ್ಸು ಕೂಡ ರೆಡಿ ಆಗೋಯ್ತು. ಅಷ್ಟರಲ್ಲಿ ನಾನು ಪೊಟ್ಯಾಟೋನ ತಣ್ಣಗಾಗೋದಕ್ಕೆ ಇಟ್ಟಿದೆ ಅಲ್ವಾ, ಅದು ಕೂಡ ತಣ್ಣಗಾಗಿತ್ತು. ಸೊ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬರೀ ಆಲೂಗಡ್ಡೆನ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಇದ್ರ ಜೊತೆಗೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು. ಯೂಶಲಿ ನಾನು ಪನ್ನೀರ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಅವತ್ತು ಇರಲಿಲ್ಲ, ಹಾಗಾಗಿ ಆಲೂಗಡ್ಡೆ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಇಷ್ಟಪಟ್ಟರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಇದಾದಮೇಲೆ ನಾನು ಎಲ್ಲ ಮಸಾಲ ಪೌಡರ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ, ಹಸಿರು ಮೆಣಸಿನ್ಕಾಯಿ ಬೇಕಂದ್ರೂ ಹಾಕೋಬೋದು. ಮಕ್ಳು ಕೊಡೋದ್ರಿಂದ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ. ಹಾಗೆ ಅರಿಶಿನ ಪುಡಿ, ಹಾಗೆ ಧನಿಯಾ ಪುಡಿ, ಇಲ್ಲದೆ ಹೋದರೆ ಸಾಂಬಾರ್ ಪುಡಿನೂ ಸೇರಿಸ್ಕೋಬೋದು. ಮಸಾಲ ಅದೇ ಇದೆ ಅಂತ ಇಲ್ಲ, ನಿಮ್ಮ ಹತ್ರ ಯಾವ್ದ್ಯಾವುದು ಪೌಡರ್ಸು ಅವೈಲಬಲ್ ಇದೆಯೋ ಅದನ್ನು ಹಾಕೋಬೋದು. ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರು, ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಫ್ಲೇವರ್ ಮಕ್ಕಳಿಗೆ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಇಲ್ಲಿ ನಾನು ಚಾಟ್ ಮಸಾಲಾನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಡೈಜೆಷನಿಗೆ ಓಮ್ ಕಾಳನ್ನ ಮಕ್ಕಳಿಗೆ ಅವಾಗವಾಗ ಕೊಡೋದ್ರಿಂದ ಅವ್ರಿಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ಅದನ್ನು ಕ್ರಷ್ ಮಾಡಿ ಹಾಕೋದ್ರಿಂದ ಘಮ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಉಪ್ಪು ಮಸಾಲ ಎಲ್ಲ ಹೊಂದ್ಕೊಳ್ಳೋ ಥರ. ಇದನ್ನು ಪಾನಿಪುರಿ ಮಸಾಲ ಹಾಗೆ ಕೊಡ್ತಾರಲ್ವ, ಆ ಥರ ಇರುತ್ತೆ ಇದು ಸ್ಟಫಿಂಗು. ದರ್ಶಿಲ್ಗೆ ಈ ಸ್ಟಫಿಂಗ್ ಹಾಗೇನೆ ತಿನ್ನೋದಕ್ಕಿಷ್ಟ, ಅವನು ಹಂಗೆ ತಿಂತಾ ಇರ್ತಾನೆ. ಹಾಗೆ ಇದನ್ನು ಟಿಕ್ಕಿ ಕೂಡ ಮಾಡ್ಕೋಬೋದು. ಇದನ್ನೇ ನೀವು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶಾಲೋ ಫ್ರೈ ಕೂಡ ಮಾಡಿ ಮಕ್ಕಳಿಗೆ ಸ್ನ್ಯಾಕ್ಸಿಗೂ ಕೊಡ್ಬೋದು. ಅದನ್ನು ಮಕ್ಕಳು ಇಷ್ಟಪಟ್ಕೊಂಡೇ ತಿಂತಾರೆ. ಜೊತೆಗೆ ಕೆಚಪ್ಪು, ಟೊಮೆಟೊ ಕೆಚಪ್ನ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಪುದೀನ ಚಟ್ನಿ ಜೊತೆ ಅಥವಾ ಕರ್ಡ್ ಜೊತೆ ನೀವು ಕೊಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ದರ್ಶಿಲ್ಗೆ ಎಷ್ಟು ಬೇಕು ಅಷ್ಟನ್ನೇ ನಾನು ಮಾಡಿದ್ದೆ. ಹಾಗಾಗಿ 3 ಉಂಡೆಗಳನ್ನ ಈ ಥರ ಮಾಡಿ ಮೊದಲೇ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ ನೀವು ಪರೋಟ ಮಾಡೋವಾಗ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಈ ಕಡೆಗೆ ತವಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಬೆಳಿಗ್ಗೆ ಹೊತ್ತು ಬೇಗ ಪಟ ಅಂತ ಕೆಲಸ ಆಗ್ತಾ ಇರಬೇಕು, ಇಲ್ಲದೆ ಹೋದರೆ ಬಸ್ ಬಂದು ಹೊರಟೋಗ್ಬಿಟ್ಟಿರುತ್ತೆ. ಸೊ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ನಾನು ಗಟ್ಟಿಯಾಗೇ ಕಲಿಸ್ಕೊಂಡಿದ್ದೀನಿ. ಬೆಳಿಗ್ಗೆ ಹೊತ್ತು ಮೆತ್ತಗೆಲ್ಲ ಇದ್ದರೆ ಏನಾದರೂ ಅದು ಬರಲಿಲ್ಲ ಅರ್ಜೆಂಟಿಗೆ ಅಂದರೆ ಅದೆಲ್ಲ ತಲೆನೋವು ಅಂತ ಸ್ವಲ್ಪ ನಾನು ಗಟ್ಟಿಗೆ ಕಲಿಸ್ಕೊಂಡಿಟ್ಟಿರ್ತೀನಿ. ಸೊ ಇವಾಗ ಸ್ವಲ್ಪನ ಲಟ್ಟಿಸ್ಕೋಬೇಕು ಹಿಟ್ಟನ್ನ ಹಾಕ್ಕೊಂಡು. ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದಪ್ಪನಾಗಿ ತೊಗೊಂಡಿದ್ದೀನಿ ನಾನು, ದೊಡ್ಡ ಪರೋಟ ಮಾಡೋಣ ಅಂತ ಹೇಳಿ. ತೆಳ್ಳಗೆ ಇದನ್ನು ಉತ್ಕೋಬಾರ್ದು, ಒಂದು ಮೀಡಿಯಮ್ ಸೈಜ್ಗೆ ಉತ್ಕೊಂಡು ಮಧ್ಯದಲ್ಲಿ ನಾವು ಆಲೂ ಸ್ಟಫಿಂಗ್ನ ಇಟ್ಬಿಟ್ಟು ಈ ಥರ ಹೋಳಿಗೆನ ತುಂಬ್ತೀವಲ್ಲ ಆ ಥರ ಇಟ್ಬಿಟ್ಟು ಫಿಲ್ ಮಾಡಿ ಅಲ್ಲಿ ಲಾಕ್ ಮಾಡಿ ಈ ಥರ ಮೊದಲು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಒಂದೇ ಸಲ ನೀವು ಲಟ್ಟಣಿಗೆಯಿಂದ ಅದನ್ನು ಪ್ರೆಸ್ ಮಾಡೋಕ್ಕೆ ಹೋದರೆ ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಒಳಗಡೆ ಸ್ಟಫಿಂಗು ಈವನ್ನಾಗಿ ಸ್ಪ್ರೆಡ್ ಆಗೋ ಥರ ನೀವು ಪ್ರೆಸ್ ಮಾಡಿಕೊಂಡು ನಂತರ ಈ ಥರ ಉತ್ಕೋಬೇಕು. ನಿಧಾನಕ್ಕೆ ಜಾಸ್ತಿ ಪ್ರೆಷರ್ ಆಗ್ದಲೇ ಈ ಥರ ಉತ್ಕೋಬೇಕು. ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಈ ಥರ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಇದನ್ನು ತೆಳ್ಳದಾಗಿ ಉತ್ಕೋಬಾರ್ದು, ಯಾಕಂದರೆ ಸ್ಟಫಿಂಗಿಗೂ ಕೂಡ ಒಳಗಡೆ ಬೇಯೋದಕ್ಕೆ ಬೇಕಾಗುತ್ತೆ. ಇಷ್ಟು ಥಿಕ್ನೆಸ್ ಇರಬೇಕು. ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ದಪ್ಪ ಇದ್ದರೆ ಫ್ಲಫಿಯಾಗಿ ಕೂಡ ಬರುತ್ತೆ. ಒಳಗಡೆ ನೀವು ಸ್ಟಫಿಂಗ್ ಮಾಡಿರೋದಕ್ಕೂ ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ಕಾದಿರೋ ತವಾದಕ್ಕೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ಅಷ್ಟೇ. ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ಮಕ್ಕಳಿಗೆ ತುಪ್ಪ ಕೊಟ್ಟರೆ ತುಂಬ ಒಳ್ಳೆಯದು.
ಬಟ್ ದರ್ಶಿಲಿಗೆ ಯಾಕೋ ತುಪ್ಪ ಸ್ಮೆಲ್ ಆಗಲ್ಲ ಅಮ್ಮ ಅಂತ ಹೇಳ್ತಾನೆ. ಯಾಕೆ ರಿಸ್ಕು ಅಂತ ನಾನು ಕೂಡ ಜಾಸ್ತಿ ಕೊಡಲ್ಲ. ಕೊಡೋ ಟೈಮಲ್ಲಿ ಮಾತ್ರ ಅವನಿಗೆ ಗೊತ್ತಿಲ್ಲದೆ ಹಂಗೆ ಕೂಡ ತುಪ್ಪನ ಕೊಡ್ತೀನಿ. ಬಟ್ ಮಕ್ಕಳಿಗೆ ತುಪ್ಪ ಹೆಲ್ದಿ ಫ್ಯಾಟು ಕೊಟ್ಟರೆ ತುಂಬ ಒಳ್ಳೆಯದು. ಅವರು ಬೆಳವಣಿಗೆಗೆ, ಅವರು ಮೆಮೊರಿ ಪವರ್ಗಂತೂ ತುಂಬಾ ಒಳ್ಳೆಯದು. ಸೊ ಎರಡು ಕಡೆನೂ ಬೇಯಿಸ್ಕೋಬೇಕು. ಈ ಕಡೆ ಒಂದು ಕಡೆ ಎಣ್ಣೆ ಹಚ್ಚಿ ಬೇಯಿಸಿದ್ದೀನಿ, ಇನ್ನೊಂದು ಕಡೆಗೂ ಎಣ್ಣೆ ಹಚ್ಬಿಟ್ಟು ಬೇಯಿಸ್ತೀನಿ. ಇದಿಷ್ಟು ನಾನು ದರ್ಶಿಲ್ ಸ್ಕೂಲ್ಗೆ ಹೋಗೋ ಟೈಮಿಗೆ ನಾನು ಇದಿಷ್ಟು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಹಸ್ಬೆಂಡಿಗೆ ಏನೇನು ಕೊಡ್ತೀನಿ ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇದು ಒಂದೇ ವಿಡಿಯೋದಲ್ಲಿ ಆದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ಕೆಲವೊಂದು ನಾವು ಹಸ್ಬೆಂಡ್ಗೂ ಮಕ್ಳಿಗೂ ನಾನು ಸ್ವಲ್ಪ ದರ್ಶಿಲ್ಗೂ ಸ್ವಲ್ಪ ಬೇರೆ ಬೇರೆ ಐಟಮ್ಸ್ನ ಕೊಡ್ತೀನಿ. ಯಾಕಂದರೆ ಹಸ್ಬೆಂಡು ಅಷ್ಟೊಂದು ಆಲೂಗಡ್ಡೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ದರ್ಶಿಲ್ಗೆ ಅದು ಇಷ್ಟ ಆಗುತ್ತೆ. ಹಾಗಾಗಿ ಈ ಥರ ನಾನು ನೋಡಿಕೊಂಡು ಇಬ್ಬರಿಗೂ ಏನು ಕೊಡ್ಬೋದು ಅಂತ ಹಿಂದಿನ ದಿನವೇ ಡಿಸೈಡ್ ಮಾಡಿಕೊಂಡು ನಾನು ನೆಕ್ಸ್ಟ್ ಡೇಗೆ ಮೆನುನ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪರೋಟ ಕೂಡ ಎಷ್ಟು ಉಬ್ಬಿ ಚೆನ್ನಾಗಿ ಬಂತು ಅಂತ. ನಾನಿಲ್ಲಿ ತಿಂಡಿಗೂ ಕೂಡ ಅದನ್ನೇ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ಈ ಥರ ಏನಾದರೂ ತಿಂದ್ಬಿಟ್ಟು ಹೋದರೆ ಮಕ್ಕಳು ದಿನವಿಡೀ ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಇರೋಕ್ಕಾಗತ್ತೆ. ಯಾಕಂದರೆ ಅವ್ರ ಕ್ಲಾಸ್ ರೂಮು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಇರುತ್ತೆ. ಪಿ ಟಿಗೆ ಅಂತ ಕೆಳಗಿಡಬೇಕು, ಇಳಿಬೇಕು. ಹಾಗೆ ಇನ್ನು ಲೈಬ್ರರಿ, ಕಂಪ್ಯೂಟರ್ಗೆ ಎಲ್ಲದಕ್ಕೂ ಓಡಾಡೋದಿರುತ್ತೆ. ತುಂಬ ಅವರು ಕುಣಿದಾಡ್ತಾ ಇರ್ತಾರೆ. ಸೊ ಗಟ್ಟಿಯಾಗಿ ತಿಂದ್ಬಿಟ್ಟು ಹೋದರೆ ಅಲ್ಲೊಂದು ಸ್ವಲ್ಪ ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಕೂಡ ಇದನ್ನೇ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಇಷ್ಟ ಆಗೋ ಥರ ಈ ಥರ ಟ್ರಯಾಂಗಲ್ ಥರ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಮೊಸರು ಜೊತೆ, ಕೆಚಪ್ ಜೊತೆ, ಪುದೀನ ಚಟ್ನಿ ಜೊತೆ ಇದನ್ನು ಕೊಡ್ಬೋದು. ದರ್ಶಿಲ್ಗೆ ಹಾಗೆ ತಿನ್ನೋದಕ್ಕೆ ಇಷ್ಟ. ಸೊ ನಾನಿಲ್ಲಿ ಏನೂ ಕೊಡ್ತಾ ಇಲ್ಲ. ಬಾಕ್ಸ್ಗೂ ಕೂಡ ನಾನು ಪರೋಟಾನೇ ಹಾಕ್ತಾ ಇದ್ದೀನಿ. ಟೈಮ್ ಆಗಿತ್ತು, ಬಿಸಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಸೀಸರಿಂದ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪಿ, ಬೆಳಗಿನ ಮಾರ್ನಿಂಗ್ ರೊಟೀನು. ನಾನು ಹೇಗೆ ಅಡುಗೆ ಮಾಡ್ತೀನಿ, ಹೇಗೆಲ್ಲ ಟೈಮ್ ಮ್ಯಾನೇಜ್ನ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವರ್ಕಿಂಗ್ ವುಮೆನ್ಸಿಗೆ ಈ ಥರ ಅಡುಗೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಅವ್ರಿಗೂ ಕೂಡ ದಿನದ್ದು ಫುಲ್ ಅಡುಗೆ 1-2 ಅವರ್ಸಲ್ಲಿ ಮುಗಿದ್ರೆ ದಿನವಿಡೀ ಅವರು ಆರಾಮಾಗಿ ಅವ್ರ ಆಫೀಸ್ ಕೆಲಸನ ಸ್ಟ್ರೆಸ್ ಇಲ್ದಲೇ ಮಾಡ್ಕೋಬೋದು. ಹಾಗೆಯೇ ಅವ್ರಿಗೂ ಕೂಡ ಟೈಮ್ನ ಕೊಟ್ಕೋಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಹಾಗೆ ಕಮೆಂಟ್ ಮಾಡಿ ನೀವೆಲ್ಲ ಹೀಗೆ ಅಡುಗೆ ಮಾಡ್ತೀರಾ, ಏನೇನು ಐಟಮ್ಸ್ ಕೊಡ್ತೀರಾ ಅಂತ. ಸೊ ಇಲ್ಲಿಗೆ